ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಸಂಸದ ಬಿವೈ ರಾಘವೇಂದ್ರ ಉಡುಪಿ ಜಿಲ್ಲೆಯ ಬೈಂದೂರು ವಿಧಾನಸಭಾ ವ್ಯಾಪ್ತಿಯ ಮೂಕಾಂಬಿಕಾ ರೋಡ್ ರೈಲ್ವೆ ನಿಲ್ದಾಣಕ್ಕೆ ಭೇಟಿ ನೀಡಿ ಪ್ರಗತಿ ಪರಿಶೀಲನಾ ಸಭೆ ನಡೆಸಿದರು. ಈ ವೇಳೆ ಶಾಸಕ ಗುರುರಾಜ್ ಗಂಟಿಹೊಳೆ, ಕೊಂಕಣ ರೈಲ್ವೆ ಅಧಿಕಾರಿಗಳಾದ ದಿಲೀಪ್ ಭಟ್, ವಿಜಯ್ ಕುಮಾರ್, ಗೋಪಾಲಕೃಷ್ಣ, ಶಾಲಿನಿ ಹಾಗೂ ಮೂಕಾಂಬಿಕಾ ಯಾತ್ರಿ ಸಂಘದ ವೆಂಕಟೇಶ್ ಕಿಣಿ, ಜಯಾನಂದ ಹೋಬಳಿದಾರ್ ಸೇರಿದಂತೆ ಹಲವು ಮುಖಂಡರು ಉಪಸ್ಥಿತರಿದ್ದರು. ದೂರದರ್ಶನದೊಂದಿಗೆ ಬಿವೈ ರಾಘವೇಂದ್ರ ರೈಲು ನಿಲ್ದಾಣದ ಮೇಲ್ದರ್ಜೆಗಾಗಿ 86 ಕೋಟಿ ರೂಪಾಯಿ ವೆಚ್ಚದ ಪ್ರಸ್ತಾವನೆಗೆ ಮಂಜೂರಾತಿ ದೊರಕಿದ್ದು ಇನ್ನು 15 ದಿನಗಳಲ್ಲಿ ಕಾಮಗಾರಿ ಆರಂಭವಾಗಲಿದೆ. ಉಡುಪಿ ಜಿಲ್ಲಾ ಕೇಂದ್ರದ ನಂತರ ಅತಿ ಹೆಚ್ಚು ಆದಾಯ ತರುವ ಈ ನಿಲ್ದಾಣವನ್ನು ಪೂರ್ಣ ಪ್ರಮಾಣದ ನಿಲ್ದಾಣವಾಗಿ ರೂಪಿಸುವುದರಿಂದ ಮರವಂತೆ ಕಡಲ ತೀರ ಹಾಗೂ ಒತ್ತಿನೆಣೆ ಸೂರ್ಯಾಸ್ತ ವೀಕ್ಷಣೆಗೆ ಬರುವ ಪ್ರವಾಸಿಗರಿಗೆ ಮತ್ತು ಕರಾವಳಿಯ ಪ್ರವಾಸೋದ್ಯಮಕ್ಕೆ ಹೆಚ್ಚಿನ ಉತ್ತೇಜನ ಸಿಗಲಿದೆ ಎಂದರು. ಬೈಂದೂರು ಸ್ಟೇಷನ್ನು ಸೊ ಅದಕ್ಕೆ ಬೇಕಾದಂಥ ಪೂರ್ವಭಾವಿ ಒಂದು ಪ್ರಿಪ್ರೇಷನ್ಸ್ ಏನು ಬೇಕು ಆ ದಿಕ್ಕಲ್ಲಿ ಏನು ಗಮನ ಕೊಡಬೇಕು. ಇವತ್ತು ನಮ್ಮ ರೆಸ್ಪೆಕ್ಟೆಡ್ ಎಲ್ಲ ಆಫೀಸರ್ಸ್ ಎಲ್ಲ ಬಂದಿದ್ದಾರೆ, ಒಳ್ಳೆ ರೀತಿಯಾದ ಡಿಸ್ಕಷನ್ ಆಗಿದೆ. ಆದಷ್ಟು ಬೇಗ ಅದನ್ನು ಇಂಪ್ಲಿಮೆಂಟೇಷನ್ ಮಾಡಲಿಕ್ಕೆ ಮತ್ತು ಹತ್ತತ್ರ ನಮ್ಮ ರೈಲ್ವೆ ಬೋರ್ಡಿಂದ ಸುಮಾರು 80 ರಿಂದ 90 ಕೋಟಿ ಇವತ್ತೇನು ಕೊಡ್ತಾ ಇದ್ದಾರೆ ಅಂತ ಒಂದು ಒಳ್ಳೆ ಸುದ್ದಿ ಬರ್ತಾ ಇದೆ. ಇದಕ್ಕೆ ಸಾಕಷ್ಟು ಪ್ರಯತ್ನಗಳು ಆಗಿತ್ತು, ಆದರೆ ಅದಕ್ಕೆ ಸ್ಪಂದನೆ ಮಾಡುವಂಥ ಕೆಲಸ ಮಾಡಿದ್ದಾರೆ. ಹಾಗಾಗಿ ನಮ್ಮ ರೈಲ್ವೆ ಇಲಾಖೆಗೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆ ತಿಳಿಸ್ತೀನಿ. ನಮ್ಮ ಕಲ್ಚರಲ್ ಇದೇ ವೇಳೆ ಕಸ್ತೂರಿ ರಂಗನ್ ವರದಿ ಕುರಿತು ಮಾತನಾಡಿದ ಸಂಸದರು, ಹಲವು ವರ್ಷಗಳಿಂದ ಕೃಷಿ ಮಾಡಿಕೊಂಡು ಮನೆಗಳನ್ನು ನಿರ್ಮಿಸಿಕೊಂಡು ಜೀವನ ನಡೆಸುತ್ತಿರುವ ಜನರ ಹಿತಾಸಕ್ತಿ ಕಾಪಾಡುವಂತೆ ರಾಜ್ಯ ಸರ್ಕಾರ ಮರು ಸಮೀಕ್ಷೆ ನಡೆಸಿ ಸಮತೋಲಿತ ಅಂತಿಮ ನಿರ್ಧಾರವನ್ನು ಕೇಂದ್ರ ಸರ್ಕಾರದ ಗಮನಕ್ಕೆ ತರಬೇಕೆಂದು ಆಗ್ರಹಿಸಿದರು. ಎಲ್ಲೆಲ್ಲಿ ಈ ಕಲ್ಚರಲ್ ಜನವಸತಿ ಪ್ರದೇಶಗಳೇನಿದೆ ಅದನ್ನು ಬಿಟ್ಟು ಇನ್ನೆಷ್ಟು ಉಳಿದಂಥ ಭೂಮಿ ಏನಿದೆ ಅದನ್ನು ಪೂರ್ತಿ ಅವ್ರು ಬೇಕಾದ್ರೆ ಅದನ್ನು ಈಗ ಆಲ್ರೆಡಿ ನಿಮ್ಮ ಫಾರೆಸ್ಟ್ ಅಂತ ಇದೆ ಅದರಲ್ಲಿ ಇರುತ್ತೆ. ಅದರಲ್ಲಿ